ಒಂದ್ ಕಾಲ ಇತ್ತು. ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು, ಪಾತಕಿಗಳು ಸಿಬಿಐ ಅನ್ನೋ ಹೆಸರು ಕೇಳಿದ್ರೆ ಸಾಕು ಬೆಚ್ಚ ಬೀಳೋರು. ಎಲ್ಲಾ ತರದ ಕ್ರೈಮ್ಗಳು, ಸ್ಕ್ಯಾಮ್ಗಳನ್ನ ಪತ್ತೆ ಮಾಡೋ ಕೆಪಾಸಿಟಿ ಇರೋ ಚಾಣಾಕ್ಷ ಸಂಸ್ಥೆ ಅಂತ ಸಿಬಿಐ ಫೇಮಸ್ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಬಿಐಗೂ ನಮ್ಮ ಪೊಲೀಸ್ನವ್ರಿಗೂ ಏನು ಡಿಫರೆನ್ಸೇ ಕಾಣಿಸ್ತಿಲ್ಲ. ಸಿಬಿಐ ಅನ್ನೋದು ಒಂದು ಬೆದರು ಬೊಂಬೆ ಆಗಿದೆ ಅಷ್ಟೇ. ಬನ್ನಿ, ಸಿಬಿಐ ಅಂದ್ರೇನು, ಹಿಂದೆ ಅದೇನಾಗಿತ್ತು, ಈಗೇನಾಗಿದೆ ನೋಡೋಣ. ಅಮೆರಿಕದ FBI, ಸೋವಿಯತ್ ರಷ್ಯಾದ KGB ತರಾನೇ ಭಾರತದಲ್ಲಿ ಆರಂಭ ಆದ ಟಾಪ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿನೇ ಸಿಬಿಐ ಅಥವಾ ಕೇಂದ್ರೀಯ ತನಿಖಾ ದಳ. ಇದು 1941ರಲ್ಲಿ ವಿಶೇಷ ಪೊಲೀಸ್ ವ್ಯವಸ್ಥೆ ಅನ್ನೋ ಹೆಸರಲ್ಲಿ ಶುರು ಆಯಿತು. ಆನಂತರ 1963ರಲ್ಲಿ ಮೂರ್ಖರ ದಿನ ಅಂತ ಕರೆಯೋ ಏಪ್ರಿಲ್ 1ಕ್ಕೆ ಸಿಬಿಐ ಅಂತ ನಾಮಕರಣ ಆಯಿತು. DP ಕೊಹ್ಲಿ ಸಿಬಿಐನ ಮೊದಲ ಡೈರೆಕ್ಟರ್ ಆದರು. ಕಾರ್ಯತತ್ಪರತೆ, ನಿಸ್ಪೃಹತೆ ಮತ್ತು ದೃಢತೆ ಅನ್ನೋದು ಸಿಬಿಐನ ಧ್ಯೇಯ ವಾಕ್ಯ. ಸೆಂಟ್ರಲ್ ಗವರ್ಮೆಂಟ್ ಅಧೀನದಲ್ಲಿರೋ ಸಿಬಿಐ ಹೆಡ್ ಕ್ವಾರ್ಟರ್ಸು ನ್ಯೂ ಡೆಲ್ಲಿಲಿದೆ. ಸಾಮಾನ್ಯವಾಗಿ DGP ಲೆವೆಲ್ IPS ಆಫೀಸರ್ ಒಬ್ಬರನ್ನ ಸಿಬಿಐ ಡೈರೆಕ್ಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇವರಿಗೆ 2 ವರ್ಷದ ಅಧಿಕಾರಾವಧಿ ನಿಗದಿಯಾಗಿರುತ್ತೆ. ಸಿಬಿಐ ಡೈರೆಕ್ಟರ್ ನೇಮಕ ಮಾಡೋ ಕಮಿಟಿಲಿ ಪ್ರಧಾನಿ, ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರ್ತಾರೆ. ಹಾಲಿ ಡೈರೆಕ್ಟರ್ ಅನಿಲ್ ಸಿನ್ಹಾ ಸೇರಿದಂತೆ ಈವರೆಗೆ 26 ಜನ ಸಿಬಿಐ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ದೇಶದಾದ್ಯಂತ ಸಿಬಿಐಗೆ 52 ಬ್ರಾಂಚ್ ಇವೆ. ಡೆಲ್ಲಿಲಿರೋ ಸಿಬಿಐ ಹೆಡ್ ಆಫೀಸ್ ನಲ್ಲಿ ಅಲ್ಟ್ರಾ ಮಾಡರ್ನ್ ಫೆಸಿಲಿಟಿ ಇದೆ. 11 ಮಹಡಿ ಇರೋ ಬಿಲ್ಡಿಂಗ್ ನಲ್ಲಿ ವರ್ಲ್ಡ್ ಕ್ಲಾಸ್ ಕಮ್ಯುನಿಕೇಶನ್ ಸಿಸ್ಟಮ್ ಇದೆ. ಎನ್ಕ್ವೈರಿ ರೂಮ್ಗಳು, ಆರೋಪಿಗಳನ್ನು ಇಡೋ ಸೆಲ್ಗಳು ಇವೆ. ತನ್ನ ಸಿಬ್ಬಂದಿಗೆ ಟ್ರೈನಿಂಗ್ ಕೊಡೋಕೆ ಅಂತಲೇ ಸಿಬಿಐಗೆ ಸ್ವಂತ ಅಕಾಡೆಮಿನೂ ಇದೆ. ಗಾಜಿಯಾಬಾದ್ ನಲ್ಲಿರೋ ಸಿಬಿಐ ಅಕಾಡೆಮಿನಲ್ಲಿ ಎಲ್ಲಾ ಲೆವೆಲ್ ಸಿಬ್ಬಂದಿಗೂ ಟ್ರೈನಿಂಗ್ ಕೊಡೋ ವ್ಯವಸ್ಥೆ ಇದೆ. ಇಡೀ ದೇಶದ ಯಾವುದೇ ಭಾಗದಲ್ಲೂ ತನಿಖೆ ನಡೆಸೋ ಅಧಿಕಾರ ಸಿಬಿಐಗಿದೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರಗಳು ಓಕೆ ಅನ್ಬೇಕು ಅಷ್ಟೇ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು ಕೂಡ ಯಾವುದೇ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಆರ್ಡರ್ ಮಾಡಬಹುದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ನಮ್ಮ ಸಂವಿಧಾನ ಸ್ಪೆಷಲ್ ಪವರ್ ಕೊಟ್ಟಿದೆ. ಭಾರತದ ಟಾಪ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅನ್ನಿಸಿಕೊಂಡಿದ್ದ ಸಿಬಿಐ ಬಗ್ಗೆ ದೇಶದ ಜನರಲ್ಲಿ ಕುತೂಹಲ ಮಿಶ್ರಿತ ಗೌರವ ಇತ್ತು. ಪೊಲೀಸ್ನವರು ಕೈಲಾಗಲ್ಲ ಅಂತ ಸೋತ್ ಹೋದ ಕಾಂಪ್ಲಿಕೇಟೆಡ್ ಕೇಸ್ಗಳನ್ನು ಸಿಬಿಐ ಸಾಲ್ವ್ ಮಾಡಿತ್ತು. ಮರ್ಡರ್, ಕಿಡ್ನಾಪ್ ಜೊತೆಗೆ ಭಯೋತ್ಪಾದನೆಗೆ ಸಂಬಂಧಿಸಿದ ಕೇಸ್ಗಳನ್ನು ಸಿಬಿಐ ಪಕ್ಕಾ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇತ್ತು. ಇದೆಲ್ಲ ಸಿಬಿಐನ ಅಂಧಕಾಲത്തിൽ ಹಿಸ್ಟರಿ ಬಗ್ಗೆ ಒಂಥರ ಥಿಯರಿಟಿಕಲ್ ಸ್ಟಡಿ ಆಯ್ತು. ಆದ್ರೆ ಇದೇ ಸಿಬಿಐ ಬಗ್ಗೆ ಇತ್ತೀಚೆಗೆ ಜನ ಏನಂತಾರೆ, ರಾಜಕಾರಣಿಗಳು ಏನ್ ಹೇಳ್ತಾರೆ, ನಿಜವಾಗ್ಲೂ ಸಿಬಿಐ ತನ್ನ ಹೆಸರಿಗೆ ತಕ್ಕಂತೆ ಕೆಲಸ ಮಾಡ್ತಿದೆಯೇ, ಸಿಬಿಐ ವಿರುದ್ಧ ಇರುವ ಆರೋಪಗಳೇನು, ಆ ಆರೋಪಗಳು ನಿಜವೇ ಸುಳ್ಳೇ ಅನ್ನೋ ಬಗ್ಗೆ ಈ ಸ್ಟೋರಿ ನೋಡ್ತಾನೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸಿಬಿಐ ಅನ್ನೋದು ಒಂದು ಹಲ್ಲು ಕಿತ್ತ ಹಾವು. ಅದು ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅದು ಊದೋ ಪುಂಗಿ ಹಾಗೆ ತಲೆ ಆಡಿಸುತ್ತೆ ಅನ್ನೋದು ಕಾಮನ್ ಆಗಿ ಎಲ್ರೂ ಮಾಡೋ ಆರೋಪ. ವಿರೋಧ ಪಕ್ಷದಲ್ಲಿರೋ ಎಲ್ರೂ ಈ ಆರೋಪ ಮಾಡೇ ಮಾಡ್ತಾರೆ. ಮೊನ್ನೆವರೆಗೂ ಅಧಿಕಾರದಲ್ಲಿದ್ದು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿರೋರು ಅದೇ ಮಾತು ಹೇಳ್ತಾರೆ ಅನ್ನೋದೇ ದೊಡ್ಡ ತಮಾಷೆ. ಇದು ತಮಾಷೆ ಅನ್ಸಿದ್ರು ಮತ್ತೊಂದು ರೀತಿನಲ್ಲಿ ತಾವು ಅಧಿಕಾರದಲ್ಲಿದ್ದಾಗ ಮಾಡಿದ ಘನ ಕಾರ್ಯದ ತಪ್ಪೊಪ್ಪಿಗೆ ಅಂತಾನೂ ಹೇಳಬೇಕು. ಇಂಥವರಿಗೆ ಮಾಡಿದುಣ್ಣೋ ಮಹಾರಾಯ ಅಂತ ಅನ್ಬೇಕಾಗುತ್ತಷ್ಟೇ. 1947ರಿಂದ 2014ರ ಅವಧಿಯಲ್ಲಿ ಆಲ್ಮೋಸ್ಟ್ 60 ವರ್ಷ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದು ಕಾಂಗ್ರೆಸ್ ಪಕ್ಷವೇ.
ಸಿಬಿಐ ದುರ್ಬಳಕೆ ಆಗಿದೆ, ಸಿಬಿಐ ತನಿಖೆ ಹಿಂದೆ ಪಾಲಿಟಿಕ್ಸ್ ಇದೆ ಅನ್ನೋದೇ ಹೆಚ್ಚಾಗಿ ಕೇಳಿಬರೋ ಮಾತು. ಇದೆಲ್ಲ ನಿಜವೇ, ಆದ್ರೆ ಅದಕ್ಕೆಲ್ಲ ಮುಖ್ಯ ಕಾರಣ ಯಾವ ಪಕ್ಷ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಇರಬಹುದೇನೋ ಕಾಂಗ್ರೆಸ್ ವಿರೋಧಿಗಳು ಸಿಬಿಐ ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಾರೆ. ಸಿಬಿಐ ವಿರುದ್ಧ ಇರೋ ಪಕ್ಷಪಾತ, ಭ್ರಷ್ಟಾಚಾರದ ಆರೋಪ ಇವತ್ತಿನದು ನೆನ್ನೆಯದೇನಲ್ಲ. ಇಂದಿರಾ ಗಾಂಧಿ ಕಾಲದಿಂದ ಮನಮೋಹನ್ ಸಿಂಗ್ ಆಡಳಿತದವರೆಗೂ ಈ ಆರೋಪ ಇದ್ದೇ ಇದೆ. ಎಷ್ಟೋ ಕೇಸ್ಗಳನ್ನು ರೂಲಿಂಗ್ ಪಾರ್ಟಿ ಅನುಕೂಲಕ್ಕೆ ತಕ್ಕಂಗೆ ಸಿಬಿಐ ಮ್ಯಾನೇಜ್ ಮಾಡಿದೆ ಅನ್ನೋ ಮಾತಿದೆ. ಬೋಫೋರ್ಸ್ ಹಗರಣದಿಂದ ಹಿಡಿದು 2G ಹಗರಣದವರೆಗೂ ಸಿಬಿಐ ಪಾತ್ರ ಡೌಟ್ಫುಲ್ ಆಗಿ ಕಾಣಿಸುತ್ತೆ. ಸಿಬಿಐ ಪಾತ್ರದ ಬಗ್ಗೆ ಡೌಟ್ ಕ್ರಿಯೇಟ್ ಮಾಡಿದ ಹಲವಾರು ಪ್ರಕರಣ ಇಲ್ಲಿವೆ. ಸಿಬಿಐಗೆ ಕೆಟ್ಟ ಹೆಸರು ತಂದ ಪ್ರಕರಣಗಳಲ್ಲಿ ಮುಖ್ಯವಾದವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. 1975ರಲ್ಲಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿಬಿಐ ವಹಿಸಿದ್ದ ಪಾತ್ರದ ಬಗ್ಗೆ ತೀವ್ರವಾದ ಟೀಕೆ ಕೇಳಿಬಂದಿತ್ತು. 1977ರಲ್ಲಿ ಇಂದಿರಾ ಗಾಂಧಿ ಅಧಿಕಾರ ಕಳ್ಕೊಂಡ್ರು. ಜನತಾ ಸರ್ಕಾರ ಅಧಿಕಾರಕ್ಕೆ ಬಂತು. ಎಮರ್ಜೆನ್ಸಿ ಟೈಮ್ನಲ್ಲಿ ಸಿಬಿಐ ಪಾತ್ರದ ಬಗ್ಗೆ ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ತನಿಖೆಗೆ ಆರ್ಡರ್ ಮಾಡಿದ್ರು. 80ರ ದಶಕದಲ್ಲಿ ದೇಶಾದ್ಯಂತ ಭಾರೀ ಸದ್ದು ಮಾಡಿದ್ದು ಬೋಫೋರ್ಸ್ ಹಗರಣ. ಇದು ರಾಜೀವ್ ಗಾಂಧಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಆಗಿತ್ತು. ಸ್ವೀಡನ್ ದೇಶದ ಶಸ್ತ್ರಾಸ್ತ್ರ ಕಂಪನಿ AB ಬೋಫೋರ್ಸ್ ನಿಂದ ಫಿರಂಗಿ ಖರೀದಿಯಾಗಿತ್ತು. ಈ ವೇಳೆ ಕೋಟ್ಯಾಂತರ ಡಾಲರ್ ಕಿಕ್ ಬ್ಯಾಕ್ ಡೀಲ್ ನಡೆದಿದೆ ಅನ್ನೋ ಆರೋಪ ಇತ್ತು. ರಾಜೀವ್ ಕುಟುಂಬದ ಆಪ್ತ ಇಟಲಿ ಬಿಸಿನೆಸ್ ಮೆನ್ ಒಟಾವಿಯೋ ಕೊಟ್ರೋಚಿ ಈ ಡೀಲ್ ನಲ್ಲಿ ಬ್ರೋಕರ್ ಆಗಿದ್ರಂತೆ. ಈ ಬಗ್ಗೆ ರಾಜಕೀಯ ವಲಯದಲ್ಲಿ ಕೋಲಾಹಲವೇ ನಡೆಯಿತು. ಆಗಿನ ರಕ್ಷಣಾ ಸಚಿವ VP ಸಿಂಗ್ ರಾಜೀನಾಮೆ ನೀಡಿ ಕಾಂಗ್ರೆಸ್ನಿಂದ ಆಚೆ ಬಂದಿದ್ರು. ಬೋಫೋರ್ಸ್ ಸ್ಕ್ಯಾಮ್ ಬಗ್ಗೆ ಸಿಬಿಐ ವರ್ಷಗಟ್ಟಲೆ ತನಿಖೆ ನಡೆಸಿದ್ರು, ಏನು ಪ್ರಯೋಜನ ಆಗಲಿಲ್ಲ. ಬೋಫೋರ್ಸ್ ಹಗರಣದಲ್ಲಿ ಸಿಬಿಐ ಮಾಡಿದ ಕೆಲಸ ಬೆಟ್ಟ ಆಗದು, ಇಲಿನೂ ಹಿಡಿಯಕ್ಕಾಗ್ಲಿಲ್ಲ ಅನ್ನೋ ಹಂಗಾಯ್ತು. ರ ಭೋಪಾಲ್ ಗ್ಯಾಸ್ ದುರಂತ ಭಾರತದ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಕೈಗಾರಿಕಾ ಅನಾಹುತ. ಯೂನಿಯನ್ ಕಾರ್ಬೈಡ್ ಕಂಪನಿಯಿಂದ ವಿಷಾನಿಲ ಲೀಕ್ ಆಗಿ ಸಾವಿರಾರು ಜನ ಸತ್ಬಿದ್ರು. 30 ವರ್ಷ ಕಳೆದರೂ ವಿಷಾನಿಲದ ಪ್ರಭಾವ ಇನ್ನೂ ಇದೆ. ಆವತ್ತು ಬದುಕಿ ಉಳಿದವರು ಇಂದಿಗೂ ನರಳ್ತಿದ್ದಾರೆ. ಪರಿಹಾರಕ್ಕೆ ಅಂತ ಇನ್ನೂ ಅಲ್ದಾಡ್ತಾನೆ ಇದ್ದಾರೆ. ದುರಂತ ನಡೆದಾಗ ಕಂಪನಿ ಮುಖ್ಯಸ್ಥ ಆಗಿದ್ದ ವ್ಯಾರನ್ ಆಂಡರ್ಸನ್ ಭಾರತದಿಂದ ಪರಾರಿಯಾದ. ಅಮೆರಿಕದಿಂದ ಅವನನ್ನು ವಾಪಸ್ ಕರೆತರೋಕ್ಕಾಗ್ಲಿ, ಅವನಿಗೆ ಶಿಕ್ಷೆ ಆಗೋ ಹಾಗೆ ಮಾಡೋಕ್ಕಾಗ್ಲಿ ಸಿಬಿಐಗೆ ಆಗ್ಲಿಲ್ಲ. ಸಿಬಿಐ ಫೇಲ್ಯೂರ್ ಹಿಂದೆ ರಾಜಕೀಯ ಪ್ರಭಾವ ಇತ್ತು. ಈ ಕೇಸ್ ಬಗ್ಗೆ ತನಿಖೆ ನಡೆಸಿದ್ದ ಸಿಬಿಐನ ಮಾಜಿ ಜಂಟಿ ನಿರ್ದೇಶಕ BR ಲಾಲ್ ಇದನ್ನು ಒಪ್ಕೊಂಡಿದ್ರು. ಇಷ್ಟು ದಿನ ಉಂಡು ತಿಂದು ಆರಾಮಾಗಿದ್ದ ಪಾತಕಿ ಆಂಡರ್ಸನ್ ಇತ್ತೀಚೆಗಷ್ಟೇ ವೃದ್ಧಾಪ್ಯದಿಂದ ಸತ್ತ. 1996ರಲ್ಲಿ ಬೆಳಕಿಗೆ ಬಂದ ಕೋಟ್ಯಾಂತರ ರೂಪಾಯಿ ಮೇವು ಹಗರಣದಲ್ಲಿ ಅಂದಿನ ಸಿಎಂ ಲಾಲು ಯಾದವ್ ವಿರುದ್ಧ ಆರೋಪ ಬಂದಿತ್ತು. ಆಗ ಪ್ರಧಾನಿಯಾಗಿದ್ದ IK ಗುಜ್ರಾಲ್ ಈ ಪ್ರಕರಣದಲ್ಲಿ ಒಂದಿಷ್ಟು ಸಾಫ್ಟ್ ಆಗಿರಿ ಅಂತ ಸಿಬಿಐಗೆ ಹೇಳಿದ್ರಂತೆ. ಅದರ ಪ್ರಭಾವವೋ ಏನೋ ಈ ಕೇಸು ಸುಮಾರು 20 ವರ್ಷ ನಡೀತು. ಲಾಲು ಪ್ರಸಾದ್ ಅಪರಾಧಿ ಅಂತ ಸಿಬಿಐ ಕೋರ್ಟ್ ತೀರ್ಪು ನೀಡಿತ್ತು. ಕೆಲವು ತಿಂಗಳು ಜೈಲಿನಲ್ಲಿದ್ದ ಲಾಲು ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ. ಮುಲಾಯಂ ಸಿಂಗ್ ಯಾದವ್ ವಿರುದ್ಧ 2007ರಲ್ಲಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ದಾಖಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಸಿಎಂ ಆಗಿದ್ದ ಮುಲಾಯಂ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಕ್ರಮ ಆಸ್ತಿ ಮಾಡಿದ್ರು ಅಂತ ಕೇಸ್ ದಾಖಲಾಗಿತ್ತು. ಆರಂಭದಲ್ಲಿ ಚುರುಕಾಗಿ ತನಿಖೆ ಮಾಡಿದ್ದ ಸಿಬಿಐ ಸಾಕ್ಷಿ ಕಲೆ ಹಾಕಿತ್ತು. ಸುಮಾರು 3 ಕೋಟಿ ರೂಪಾಯಿ ಆಸ್ತಿ ಅಕ್ರಮ ಅಂತ ಕೋರ್ಟ್ಗೆ ಹೇಳಿತ್ತು. ಮುಲಾಯಂಗೆ ಶಿಕ್ಷೆ ಆಗ್ಬೋದು ಅನ್ನೋಷ್ಟರಲ್ಲಿ ಜಾದೂ ನಡೀತು. ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರಕ್ಕೆ ಮುಲಾಯಂ ಸಪೋರ್ಟ್ ಕೊಟ್ರು. ಅಷ್ಟೇ ಸಾಕಾಯ್ತು, ಸಿಬಿಐ ಯೂ ಟರ್ನ್ ತಗೊಂಡ್ಬಿಡ್ತು. ಮುಲಾಯಂ ಆಸ್ತಿ ಬಗ್ಗೆ ಸಿಬಿಐ ಹೊಸದಾಗಿ ಲೆಕ್ಕ ಹಾಕೋಕೆ ಶುರು ಮಾಡ್ತು.
ಕೊನೆಗೆ ತನ್ನ ಲೆಕ್ಕದಲ್ಲಿ ತಪ್ಪಾಗಿದೆ ಅಂತ ಕೋರ್ಟ್ಗೆ ಹೇಳಿತ್ತು. ಮುಲಾಯಂ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋಕೆ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿ 2013ರಲ್ಲಿ ಕೇಸ್ ಕೈಬಿಟ್ಟಿತು. ಸಿಬಿಐನ ಈ ನಿರ್ಧಾರದ ಹಿಂದೆ ಕೈ ಪಕ್ಷದ ಕೈವಾಡ ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಮಾಯಾವತಿ ಮೇಡಮ್ಮು ಇಲ್ಲಿವರೆಗೆ 4 ಬಾರಿ ಉತ್ತರ ಪ್ರದೇಶದ ಸಿಎಂ ಆಗಿದ್ರು. ಅದ್ಯಾವ ಮಾಯ ಆಯ್ತೋ ಏನ್ ಕಥೆನೋ, ಮಾಯಕ್ಕನ ಆಸ್ತಿ ನೋಡ್ತಿದ್ದಂಗೆ ಬೆಳೆದೋಯ್ತು. ಕೆಲವೇ ವರ್ಷದಲ್ಲಿ 1 ಕೋಟಿ ರೂಪಾಯಿನಿಂದ 111 ಕೋಟಿ ರೂಪಾಯಿ ಆಗೋಯ್ತು. ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ 2007ರಲ್ಲಿ ಮಾಯಾವತಿ ವಿರುದ್ಧ ಸಿಬಿಐ ಕೇಸ್ ದಾಖಲಿಸಿತ್ತು. ಬೆಹೆನ್ಜಿ ಅಂತಲೇ ಕರೆಸಿಕೊಳ್ಳೋ ಮಾಯಾವತಿ ಇದೆಲ್ಲ ನನ್ನ ಫ್ಯಾನ್ಗಳು ಕೊಟ್ಟಿರೋ ಗಿಫ್ಟ್ ಮೂಲಕ ಬಂದಿದ್ದು ಅಂತ ಅಂದಿದ್ರು. ಸಿಬಿಐ ಸರಿಯಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡದಿದ್ರಿಂದ 2012ರಲ್ಲಿ ಪ್ರಕರಣ ಬಿದ್ದೋಯ್ತು. ಮಾಯಾವತಿ ಮತ್ತು ಮುಲಾಯಂ ಕೇಸ್ನಲ್ಲಿ ತಮ್ಮ ಮೇಲೆ ಯುಪಿಎ ಸರ್ಕಾರ ಒತ್ತಡ ಹೇರಿತ್ತು ಅನ್ನೋದನ್ನ ಅಂದಿನ ಸಿಬಿಐ ಡೈರೆಕ್ಟರ್ US ಮಿಶ್ರಾ ಒಪ್ಕೊಂಡಿದ್ರು. ಸಿಬಿಐನವರು ನ್ಯಾಯವಾಗಿ ತನಿಖೆ ಮಾಡಿದ್ದೇ ಆಗಿದ್ರೆ ಮಾಯಾ ಮುಲಾಯಂ ಇಬ್ರು ಜೈಲಿಗೆ ಹೋಗಬೇಕಾಗ್ತಿತ್ತು. 2G ಸ್ಪೆಕ್ಟ್ರಮ್ ಹಗರಣದಲ್ಲಿ ಸರ್ಕಾರಕ್ಕೆ 1.76 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಆಗ CAG ಆಗಿದ್ದ ವಿನೋದ್ ರಾಯ್ ಹೇಳಿದರು. ಈ ಭಾರಿ ಹಗರಣದ ಮುಖ್ಯ ಪಾತ್ರಧಾರಿ ಅಂದಿನ ಟೆಲಿಕಾಂ ಮಿನಿಸ್ಟ್ರು ಎ ರಾಜಾ. ಇದರ ಜೊತೆಗೆ DMK ಮುಖಂಡ ಕರುಣಾನಿಧಿ ಪುತ್ರಿ ಕನಿಮೋಳಿ ಮೇಲೂ ಆರೋಪ ಬಂತು. ಭಾರತದ ಅತಿ ದೊಡ್ಡ ಹಗರಣದ ತನಿಖೆ ವಿಚಾರದಲ್ಲೂ ಅಂದಿನ UPA ಸರ್ಕಾರ ಎಡವಟ್ಟು ಮಾಡಿಕೊಂಡಿತ್ತು. ಮನಮೋಹನ್ ಸಿಂಗ್ ಸರ್ಕಾರಕ್ಕೆ ತನ್ನ ಭವಿಷ್ಯ ಮುಖ್ಯ ಆಗಿತ್ತೇ ಹೊರತು ದೇಶದ ಹಿತ ಮುಖ್ಯ ಆಗಿರಲಿಲ್ಲ. 2G ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡೋವರೆಗೂ ಸಿಬಿಐ ತನಿಖೆಗೆ ಸರಿಯಾದ ದಿಕ್ಕೇ ಇರಲಿಲ್ಲ. ಆಂಧ್ರದ ಸಿಎಂ ಆಗಿದ್ದ YS ರಾಜಶೇಖರ್ ರೆಡ್ಡಿ ಪುತ್ರ ಜಗನ್ ವಿರುದ್ಧ ಇರೋ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲೂ ಅಷ್ಟೇ. ಜಗನ್ ಕಾಂಗ್ರೆಸ್ ಜೊತೆಗಿದ್ದರೆ ಒಂಥರ ತನಿಖೆ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾತಾಡಿದರೆ ಇನ್ನೊಂಥರ ತನಿಖೆ. ಸಿಬಿಐ ಅನ್ನೋದು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಸರ್ಕಾರದ ಕೈಯಲ್ಲಿರೋ ಬೆತ್ತ ಆಗ್ಬಿಟ್ಟಿದೆ. ಸರ್ಕಾರ ಈ ಬೆತ್ತ ಹಿಡ್ಕೊಂಡು ತನ್ನ ವಿರೋಧಿಗಳನ್ನು ಆಟ ಆಡಿಸ್ತಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಸಿಬಿಐ ಅಂದ್ರೆ ಒಂದ್ ಕಾಲದಲ್ಲಿ ದೇಶದ ಜನ ಹೆಮ್ಮೆಯಿಂದ ನೋಡ್ತಿದ್ರು. ಆದ್ರೀಗ ಸಿಬಿಐ ಬಗ್ಗೆ ಅಪನಂಬಿಕೆಯಿಂದ ನೋಡೋ ಸಿಚುಯೇಷನ್ ಸೃಷ್ಟಿಯಾಗಿದೆ. ಇತ್ತೀಚೆಗಷ್ಟೇ ನಿವೃತ್ತರಾದ ರಂಜಿತ್ ಸಿನ್ಹಾರ ನಡವಳಿಕೆಯಿಂದ ಸಿಬಿಐ ವಿಶ್ವಾಸಾರ್ಹತೆಗೆ ಸರಿಯಾದ ಏಟು ಬಿದ್ದಿದೆ. ಸಿಬಿಐ ಡೈರೆಕ್ಟರ್ ಆಗಿದ್ದ ರಂಜಿತ್ ಸಿನ್ಹಾ 2G ಸ್ಪೆಕ್ಟ್ರಮ್ ಹಗರಣದ ವಿಚಾರಣೆ ಜವಾಬ್ದಾರಿ ಹೊತ್ತಿದ್ರು. ಆದರೆ ಅದೇ ಪ್ರಕರಣದ ಆರೋಪಿಗಳನ್ನ ತಮ್ಮ ಮನೆಯಲ್ಲೇ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇದನ್ನ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಬಯಲು ಮಾಡಿದ್ರು. ಈ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ 2G ಸ್ಪೆಕ್ಟ್ರಮ್ ಹಗರಣದ ವಿಚಾರಣೆಯಿಂದ ದೂರ ಇರಿ ಅಂತ ರಂಜಿತ್ ಸಿನ್ಹಾಗೆ ಹೇಳಿತ್ತು. ಇದಾಗೋ ಒಂದೇ ವಾರದ ಮೊದಲು ಸಿಬಿಐ ಅನ್ನೋದು ಪಂಜರದಲ್ಲಿರುವ ಗಿಳಿ ತನ್ನ ಮಾಲೀಕನ ಧ್ವನಿಯಲ್ಲೇ ಮಾತನಾಡುತ್ತೆ ಅಂತ ಮೊಟಕಿದ್ದ ಸುಪ್ರೀಂ ಕೋರ್ಟ್ ತನ್ನ ಅಸಮಾಧಾನ ವ್ಯಕ್ತಪಡಿಸಿತ್ತು. ಆಡಳಿತದಲ್ಲಿರೋ ಪಕ್ಷದ ಕೈಗೊಂಬೆ ಅನ್ನೋ ಆರೋಪ ಹೊತ್ತಿರೋ ಸಿಬಿಐ ಬಗ್ಗೆ ನಾವು ಅಯ್ಯೋ ಪಾಪ ಅನ್ಬೇಕು. ಯಾಕೆಂದ್ರೆ ಸಿಬಿಐ ಅನ್ನ ಜನಗಳು, ವಿರೋಧ ಪಕ್ಷದವರು ಬೈತಾರೆ, ಕೋರ್ಟ್ಗಳು ಸರ್ಕಾರದಲ್ಲಿರೋರು ಬೈತಾರೆ. ಸಿಬಿಐ ಹಲವಾರು ಬಾರಿ ತನಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡಿ, ಆಡಳಿತಾತ್ಮಕ ಸ್ವಾತಂತ್ರ್ಯ ಕೊಡಿ ಅಂತ ಅವಲತ್ತುಕೊಂಡಿದೆ. ಪ್ರಧಾನಿ ಜೊತೆಗೆ ಯಾವುದೇ ವಿಚಾರ ನೇರವಾಗಿ ಮಾತಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ ಬಂದಿದೆ. ಆದರೆ ಇದ್ಯಾವುದು ಇನ್ನೂ ಆಗಿಲ್ಲ. ಇದೆಲ್ಲ ಆಗೋವರೆಗೂ ಸಿಬಿಐ ಒಳ್ಳೆ ಹೆಸರು ಗಳಿಸೋ ಸಾಧ್ಯತೆಗಳು ಕಾಣ್ತಾ ಇಲ್ಲ.